ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಂನ ಆಶೀರ್ವಾದವನ್ನ ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಸೇವೆಗಳನ್ನು, ರಾಯರ ಸೇವೆಗಳನ್ನು ಮಾಡ್ತೀವಿ. ಹಾಗೆ ಇಲ್ಲೊಂದು ಸೇವೆ, ಅಮೂಲ್ಯವಾದಂತಹ ಸೇವೆ. ಆ ಸೇವೆಯನ್ನು ಮಾಡೋದ್ರಿಂದ ರಾಯರ ಕೃಪಾ ಕಟಾಕ್ಷ ನಮ್ಮ ಮೇಲಾಗುತ್ತೆ. ಅದು ಯಾವ ಸೇವೆ ಅಂದರೆ, ನೀವು ನಿಮ್ಮ ಮನೆಯಿಂದ ಮಠದ ತನಕ ಚಪ್ಪಲಿಯನ್ನ ಹಾಕದೆ ನಡೆದು ಹೋಗಿ ರಾಯರ ದರ್ಶನವನ್ನು ತೆಗೆದುಕೊಳ್ಳುವಂಥದ್ದು. ಚಪ್ಪಲಿಯನ್ನ ಹಾಕುವಾಗಿಲ್ಲ, ಬಹುಶಃ ತುಂಬ ಜನರಿಗೆ ಗೊತ್ತಿದೆ ಇದು. ಆ ಸೇವೆಯನ್ನು ಮಾಡೋದ್ರಿಂದ ಬಹುಶಃ ನಮ್ಮ ಏನು ಇಷ್ಟಾರ್ಥಗಳನ್ನು ಹೇಳ್ಕೊಂಡಿರ್ತೇವೆ ಅದು ಬೇಗ ಆಗುತ್ತೆ. ಅದಕ್ಕೆ ಈಗಾಗಲೇ ನಾನು 2 ವಿಡಿಯೋಗಳನ್ನು ಹಾಕಿದ್ದೆ. ಒಂದು ಹೆಣ್ಣು ಮಗು ರಾಯರ ಸನ್ನಿಧಾನಕ್ಕೆ ತನ್ನ ಇಷ್ಟಾರ್ಥವನ್ನು ಹೇಳಿಕೊಂಡು ಅದು ಬರೀ ಕಾಲಲ್ಲಿ ನಡೆದು ರಾಯರ ದರ್ಶನವನ್ನು ತಗೊಂಡು ಬರ್ತಾಳೆ. ಆ ಹೆಣ್ಣು ಮಗು ತಾನು ಯಾವ ಕಾಲೇಜು ನನಗೆ ಬೆಂಗಳೂರಲ್ಲಿ ಬೇಕು ಅಂತ ಪಾದ ಸೇವೆಯನ್ನ ಮಾಡಿದ್ಲು. ಅದೇ ಪ್ರಕಾರ ಅದೇ ಕಾಲೇಜು ಆ ಹೆಣ್ಣು ಮಗಳಿಗೆ ಸಿಗಿದೆ. ಅವಳು ಏನು ಅಂದ್ಕೋತಾಳೆ ಹಾಗೆ ಸಿಕ್ಕಿದೆ. ಅದು ಪಾದ ಸೇವೆಯಲ್ಲಿ ಮಾತ್ರ. ಪಾದ ಚಪ್ಪಲಿಯನ್ನ ಹಾಕದೆ ನಡೆದು ಹೋಗಿ ರಾಯರ ದರ್ಶನವನ್ನ ತಗೊಂಡು ಬಂದಂತ ಆ ಹೆಣ್ಣು ಮಗಳಿಗೆ ಅದರ ಫಲ ಎಷ್ಟು ಅಮೂಲ್ಯ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾಳೆ ಹೆಣ್ಮಗಳು. ಹಾಗೆ ಹೋಗುವಾಗ ನೀವು ಬರಿಗಾಲಲ್ಲಿ ಹೋಗ್ತೀರಿ, ಬರುವಾಗ ನೀವು ಎಂತ್ರಲ್ಲಿ ಬಂದ್ರು ಅಡ್ಡಿಲ್ಲ. ರಿಕ್ಷದ ಮೇಲೆ ಬರ್ತಿರೋ, ಬಸ್ ಮೇಲೆ ಬರ್ತಿರೋ, ಬೈಕ್ ಮೇಲೆ ಬರ್ತಿರೋ, ಅದು ನಿಮಗೆ ಬಿಟ್ಟಿರುವಂಥದ್ದು. ಯಾರಾದರೂ ಹೋಗಿ ಕರ್ಕೊಂಡು ಬರ್ತಿರೋ, ಬರುವಾಗಲೂ ಬರಿಗಾಲಲ್ಲಿ ಮನೆಗೆ ಬರಬೇಕಂತಿಲ್ಲ. ಮನೆಯಿಂದ ನೀವು ರಾಯರ ಮಠದ ತನಕ ಬರಿಗಾಲಲ್ಲೇ ನಡೆದು ಹೋಗಬೇಕು. ಆ ಒಂದು ಸೇವೆ ಎಷ್ಟು ಅಮೂಲ್ಯ ಮತ್ತು ಎಷ್ಟು ಬೇಗ ಇಷ್ಟಾರ್ಥಗಳು ಈಡೇರುತ್ತೆ. ರಾಯರು ಸದಾ ಜೊತೆ ಇರ್ತಾರೆ. ಹೇಗೆ ಇದು ಅಮೂಲ್ಯವಾದದ್ದು ಅನ್ನೋದು ಆ ಮಗುವಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಪವಾಡದಲ್ಲಿ ಹೇಳಿದ್ದೆ. ಹಾಗೆ ನನಗೆ ಒಂದು ಸ್ವಲ್ಪ ದಿನದ ಹಿಂದೆ ನನಗೊಂದು ಕಾಲ್ ಬರುತ್ತೆ. ಕಾಲ್ ಬಂದಾಗ ಬನ್ನಿ ನಮ್ಮನೆಗೆ ಬನ್ನಿ, ನಮ್ಮನೇಲಿ ಏನೋ ಒಂದು ಸಮಸ್ಯೆ ಇದೆ ಬನ್ನಿ ಅಂತಾರೆ. ನಾನು ಗಡಿಬಿಡಿ ಮಾಡಿಕೊಂಡು ಹೊರಡ್ತೀನಿ ಮನೆಗೆ. ಹೊರಟಾಗ ನನಗಲ್ಲಿ ಹೋಗಿ ಎಲ್ಲ ವಿಚಾರಣೆ ಮಾಡಿ ಎಲ್ಲ ನೋಡಿದಾಗ ನನಗನ್ಸುತ್ತೆ ಇಲ್ಲಿ ಇದು ಮನುಷ್ಯರಿಂದ ಆಗುವಂಥ ಕೆಲಸ ಅಲ್ಲ ಅನ್ನೋದಂತೂ ನಿಜವಾಗಿಯೂ ಗೊತ್ತಾಗುತ್ತೆ. ಅಲ್ಲಿ ಗೊತ್ತಾಗತ್ತೆ. ಅವರು ರಾಯರ ಭಕ್ತರು, ಅವ್ರ ಹತ್ರ ಮಾತಾಡ್ತೀನಿ ನಾನು. ಅಲ್ಲಿ ಪರಿಸ್ಥಿತಿಯೆಲ್ಲ ಕಂಡಾಗ ಬಹುಶಃ ಇದು ನಮ್ಮಿಂದ ಸಾಧ್ಯ, ಮನುಷ್ಯರಿಂದ ಸಾಧ್ಯ ಆಗುವಂಥದ್ದು ಅಲ್ಲ, ಖಂಡಿತ ಅಲ್ಲ. ಜೊತೆಗೆ ಅವರು ರಾಯರ ಭಕ್ತರಾಗಿದ್ರು. ಬಹುಶಃ ರಾಯರನ್ನ ನಂಬಿದ ಮೇಲೆ ಅವರು ಒಂದು ಒಳ್ಳೆಯದನ್ನ ನೋಡಿದ್ರು ಅಂದರೆ ರಾಯರನ್ನ ನಂಬಿದ ಮೇಲೆ. ಮುಳುಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕೈ ಹಿಡಿದು ಎತ್ತಿದಂಥವ್ರು ನಮ್ಮ ಗುರು ರಾಯರು. ಹಾಗೆ ಹೇಳಿ ನೊಂದ್ಕೊಳ್ತಾ ಇರುವಾಗ ನಾನು ಹೇಳಿದೆ, ಇದು ನಮ್ಮಿಂದ ಆಗುವಂಥ ಕೆಲಸ ಅಲ್ಲ. ಒಂದು ಕೆಲಸ ಮಾಡಿ, ಅದು ಹೇಗಾಗಬೇಕಿತ್ತು ಅಂದರೆ, ಆ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ, ನಾಳೆ ಬೆಳಿಗ್ಗೆ ಒಳಗೆ ನಮ್ಗೆ ಒಳ್ಳೇದಾಗಬೇಕು. ಅದು ಹೇಳ್ಕೊಳ್ಳುವಂಥ ವಿಷಯ ಅಲ್ಲ. ಆವಾಗ ನಾನು ಹೇಳಿದೆ, ಇದು ನಮ್ಮ ಹತ್ರ ಯಾರ ಹತ್ರ ಸಾಧ್ಯ ಆಗದೆ ಅಂತಾರೋ ವಿಷಯ. ನಾನು ಪ್ರಯತ್ನವನ್ನು ಪಡ್ತೀನಿ, ಅದಕ್ಕೋಸ್ಕರ ಪ್ರಯತ್ನವನ್ನು ಪಡ್ತೀನಿ. ನಾನು ಮಾತಾಡ್ತೀನಿ, ರಾಯರ ಮೇಲೆ ಭಾರ ಹಾಕಿ ಆ ವಿಷಯವನ್ನು ಅವ್ರ ಜೊತೆ ಮಾತಾಡ್ತೀನಿ. ಎಲ್ಲ ಆಡಿದ ಮೇಲೆ ಆದರೂ ನಂಬಿಕೆ ಬೇಕಲ್ವ ನಮಗೆ. ಆಗ ನಾನು ಏನು ಹೇಳ್ತೀನಿ, ಒಂದೇ ಒಂದನ್ನು ಅವರು ಮನೆ ಯಜಮಾನ್ರ ಹತ್ರ ಹೇಳ್ತೀನಿ, ಒಂದು ಕೆಲಸನ ಮಾಡಿ ನೀವು, ಇದು ನಮ್ಮಿಂದ ಆಗುತ್ತೆ ಅಥವಾ ನಮ್ಮಿಂದನೇ ಆಗುತ್ತೆ ಅಂತ ಹೇಳಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಪೂರ್ಣ ಫಲನ ತಗೊಂಡು ರಾಯರ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡಿ. ಪೂರ್ಣ ಫಲ ಅಂದರೆ ಈ ಜುಟ್ಟಿರುವಂತಹ ಕಾಯಿ ಇದೆಯಲ್ವಾ, ಅದನ್ನು ತಗೊಂಡು ರಾಯರ ಹತ್ರ ಒಂದು ಪ್ರಾರ್ಥನೆ ಮಾಡಿ ಒಂದು ಹರಕೆಯನ್ನು ರಾಯರಿಗೆ ಸಮರ್ಪಣೆ ಮಾಡಿ ಅಂತ. ಆಗ ಪಾಪ ಬಂದು ಕಾಯಿ ಹಿಡ್ಕೊಂಡು ನನ್ನ ಹತ್ರ ಕೇಳ್ತಾರೆ, ಏನು ಹೇಳಬೇಕು ಅಂತ ಹೇಳಿ ಅಂತ. ಆವಾಗ ನಾನು ಹೇಳಿದೆ, ನನಗೆ ಈ ಒಂದು ಏನು ವಿಷಯ ಇದೆ ಅದನ್ನು ಸಸೂತ್ರವಾಗಿ ಮಾಡಿಕೊಡ್ಬೇಕು. ನಿಮ್ಮನ್ನು ಬಿಟ್ಟರೆ ಮತ್ತಾರೂ ಇದನ್ನು ಸರಿ ಮಾಡೋಕ್ಕಿಲ್ಲ. ಇಷ್ಟು ಟೈಮ್ ನಿಮ್ಮನ್ನು ನಂಬಿ ಬಂದಿದ್ದೀನಿ, ಎಲ್ಲ ಸಮಯದಲ್ಲೂ ನನ್ನ ಕೈ ಹಿಡಿದು ನಡೆಸಿದ್ದೀರಿ, ಈಗಲೂ ನನ್ನ ಕೈ ಹಿಡಿದು ನಡೆಸಬೇಕು. ನಾನು ಬರಿಗಾಲಲ್ಲಿ
ನಿಮ್ಮ ಸನ್ನಿಧಾನಕ್ಕೆ ಬಂದು, ಅಂದರೆ ಅವ್ರ ಊರಿನ ಸನ್ನಿಧಾನಕ್ಕೆ, ರಾಯರ ಸನ್ನಿಧಾನಕ್ಕೆ ಬಂದು ನಾನು ಅಲ್ಲಿ ಸೇವೆಯನ್ನು ಮಾಡ್ತೀನಿ, ಯಾವ ಸೇವೆ ನಿಮ್ಮ ಮನಸ್ಸಿದೆ ಆ ಸೇವೆಯನ್ನು ಅಲ್ಲಿ ಹೇಳ್ಕೊಡಿ ಅಂದೆ. ಹಾಗೆ ಪ್ರಾರ್ಥನೆಯನ್ನು ಮಾಡಿಡ್ತಾರೆ. ಇಟ್ಟ ತಕ್ಷಣ ನಾನು ಒಂದೇ ಮಾತು ಹೇಳಿ ಬಂದೆ ಅವ್ರ ಹತ್ರ, ಇನ್ನು ಭಯಪಡುವಂಥ ಕೆಲಸ ಇಲ್ಲ. ಯಾಕಂದ್ರೆ ಮನುಷ್ಯರ ಕೆಲಸ ಇಲ್ಲಿ ಏನೂ ಇಲ್ಲ. ಆಗಬೇಕಾಗಿದ್ದು ರಾಯರ ಕೆಲಸ, ರಾಯರು ಮಾಡಬೇಕು. ರಾಯರನ್ನ ನಂಬಿ ರಾಯರಿಗೆ ಈ ಸೇವೆಯನ್ನು ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೀರಲ್ವಾ, ಆಯಿತು, ಇನ್ಮೇಲೆ ಅವ್ರ ಮೇಲೆ ಬಿಟ್ಟುಬಿಡಿ. ನಾಳೆ ಆಗೋದಲ್ಲ, ಒಳ್ಳೇದೇ, ನಾಳೆ ಒಳ್ಳೆ ಆಗುತ್ತೆ. ಜೊತೆಗೆ ರಾಯರು ಯಾವತ್ತೂ ತನ್ನ ಮಕ್ಕಳ ಮಾನ ಮರ್ಯಾದೆಯನ್ನು ಕಾಪಾಡ್ತಾರೆ, ಇದಂತೂ ಖಂಡಿತ. ಇದಕ್ಕಿಂತ ಹೆಚ್ಚಿಗೆ ನಾನು ಇನ್ನೇನು ಹೇಳುವುದಿಲ್ಲ. ಧೈರ್ಯವಾಗಿರಿ ಅಂತ ಹೇಳಿ ಬಂದೆ. ಮರುದಿನ ಅವ್ರು ಏನು ಅಂದ್ಕೊಂಡಿದ್ರು ಅದು ಚೆನ್ನಾಗೇ ಆಯಿತು, ಖುಷಿ ಆಯಿತು. ಖುಷಿಯಾಗಿ ಹೇಳ್ಕೊಂಡ್ರ ಜೊತೆಗೆ ಮತ್ತೆ ಎಲ್ಲರ ಹತ್ರನೂ ನನ್ನನ್ನೇ ಹೇಳೋದು, ಇವ್ರು ಹೀಗೆ ಮಾಡಿದ್ರು, ಇವರಿಂದ ಹಿಂಗಾಯ್ತು ಅಂತ. ನಾನು ಹೇಳಿದೆ, ನನ್ನಿಂದ ಆಗಿರೋದಲ್ಲ, ಇದು ನಿಮ್ಮ ಮನೆಗೆ ಬಂದು ರಾಯರಲ್ಲಿ ಒಂದು ಸೇವೆಯನ್ನು ಮಾಡಿ ಅಂತ ಹೇಳಬೇಕು ಅಂದರೆ ರಾಯರಿಗೆ ನಿಮ್ಮಿಂದ ಆ ಸೇವೆ ಬೇಕಿತ್ತು. ಅದಕ್ಕೆ ರಾಯರು ನನ್ನ ಹತ್ರ ಹೇಳಿಸಿದ್ದಾರೆ. ಇದರಲ್ಲಿ ನನ್ನದು ಅನ್ನೋದು ಏನೂ ಇಲ್ಲ, ಎಲ್ಲ ರಾಯರದ್ದು ಅಂದೆ. ಅಂತೂ ಕೊನೆಗೂ ಶುಭವಾಗಿದೆ. ಆ ಒಂದು ಪ್ರಾರ್ಥನೆಗೆ ರಾಯರು ಫಲವನ್ನು ಕೊಟ್ಟೇ ಬಿಟ್ರು. ಹಾಗಾಗಿ ಹೇಳುವಂಥದ್ದು ಏನು ಅಂದರೆ, ಈ ಒಂದು ಸೇವೆ ತುಂಬ ಅಮೂಲ್ಯವಾದಂತಹ ಸೇವೆ. ನಿಮ್ಮ ಇಷ್ಟಾರ್ಥ ಏನಾದರೂ ಇದ್ದರೆ ಅಥವಾ ಕಷ್ಟಗಳು ಏನಾದರೂ ಇದ್ದರೆ ದಯವಿಟ್ಟು ರಾಯರಲ್ಲಿ ಪ್ರಾರ್ಥನೆ ಮಾಡಿ ಈ ಸೇವೆಯನ್ನು ಆಚರಣೆ ಮಾಡಿ. ಈ ಸೇವೆಯನ್ನು ಆಚರಣೆ ಮಾಡೋದ್ರಿಂದ ನಾನು ಇಷ್ಟು ವಾರ ಅಷ್ಟು ವಾರ ಅಂತ ಹೇಳೋದಿಲ್ಲ. ಅದು ನಿಮ್ಮ ಕಲ್ಪನೆಗೆ ಬಿಟ್ಟಿರುವಂಥದ್ದು, ನಿಮ್ಮ ಮನಸ್ಸಿಗೆ ಬಿಟ್ಟಿರುವಂಥದ್ದು. ಅದು ಗುರುವಾರನೇ ಮಾಡಿ. ಬಾಕಿ ದಿನಗಳಿಗಿಂತ ಗುರುವಾರ ಮಾಡಿದರೆ ತುಂಬ ಒಳ್ಳೆಯದು. ಗುರುವಾರನೇ ಮಾಡಿ, ಬಾಕಿ ದಿನ ಯಾವುದು ಬೇಡ. ನಮ್ಮ ರಾಯರ ವಾರ ಗುರುವಾರ ಅದು ಎಷ್ಟು ಗುರುವಾರ ಮಾಡ್ತೀರಿ ಅದು ನಿಮಗೆ ಬಿಟ್ಟಿರುವಂಥದ್ದು. ಇನ್ನೊಂದು ವಿಷಯವನ್ನ ಸಹಿತ ಹೇಳ್ತೀನಿ ನಾನು, ಏನಂದ್ರೆ ತುಂಬ ಕಾಲು ನೋವಿದ್ರು ನಡಿತೇನೆ ಅನ್ನುವ ಆತ್ಮಸ್ಥೈರ್ಯ ನಿಮಗಿದ್ರೆ ಮಾತ್ರ ಆ ಹರಕೆಯನ್ನು ಇದು ಮಾಡಿಕೊಂಡು ರಾಯರ ಹತ್ರ ಹೊರಡ್ರಿ. ಬಹುಶಃ ಇದಕ್ಕೆ ರಾಯರು ಆದಷ್ಟು ಬೇಗ ಫಲವನ್ನು ಕೊಡ್ತಾರೆ ಈ ವ್ರತಕ್ಕೆ. ಬಹುಶಃ ನಾನು ಆ ಹೆಣ್ಣುಮಗಳದ್ದು ಹೇಳಿದೆ, ಜೊತೆಗೆ ನಾನು ಆ ಮನೆಗೆ ಹೋದಾಗ ಆ ಮನೆಯಲ್ಲಾದಂತಹ ಸಂದರ್ಭಕ್ಕೆ ಇದೇ ತಟ್ಟಂತ ನನ್ನ ಮನಸ್ಸಿಗೆ ಬಂದಿರುವಂಥದ್ದು. ನಾವೇನು ಅಲ್ಲಿ ಹೀಗೆ ಹೇಳಬೇಕು ಅಂತೇಳಿ ಯಾವ ಕಲ್ಪನೆನೂ ಇಲ್ಲ. ಅಲ್ಲಿ ಹೋಗಿ ಪರಿಸ್ಥಿತಿ ನೋಡಿದಾಗಲೇ ನನಗೆ ಗೊತ್ತಾಗಿರೋದು. ಆಗ ತಕ್ಷಣ ನನ್ನ ಬಾಯಲ್ಲಿ ಬಂದಿರೋದು, ರಾಯರಿಗೆ ಬರಿಗಾಲಲ್ಲಿ ನಡೆದು ಹೋಗಿ ದರ್ಶನವನ್ನು ಮಾಡಿ ಆ ಒಂದು ಹರಕೆಯನ್ನು ರಾಯರಿಗೆ ಇವತ್ತೇ ನೀವು ಇದು ಮಾಡ್ಕೊಳ್ಳಿ ಅಂತ ನಾನು ಹೇಳಿರುವಂಥದ್ದು. ಅದು ನನ್ನ ಬಾಯಲ್ಲಿ ನುಡಿಸಿರುವಂಥದ್ದು. ಯಾಕಂದರೆ ಅವ್ರಿಗೆ ಧೈರ್ಯ ಬೇಕಿತ್ತು. ಆ ಧೈರ್ಯ ಇಲ್ಲದೇನೆ ಅವ್ರ ಹತ್ರ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಒಂದು ಹರಕೆಯ ಇದರಿಂದ ಅವ್ರಿಗೆ ಧೈರ್ಯನೂ ಬಂತು. ಜೊತೆಗೆ ನಾನು ಹೇಳಿ ಬಂದೆ, ಹೆದರಬೇಡಿ, ರಾಯರಿದ್ದಾರೆ, ರಾಯರು ಮಾಡೋ ಕೆಲಸ ಇನ್ಮೇಲೆ ರಾಯರು ಮಾಡ್ತಾರೆ ಅಂತ. ಕೊನೆಗೂ ಅದು ಒಳ್ಳೆಯದಾಯಿತು. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಸೇವೆಯನ್ನು ಸಹಿತ ಮಾಡಿ. ಅಮೂಲ್ಯವಾದಂತಹ ಸೇವೆ, ರಾಯರಿಗೆ ಬರಿಗಾಲಲ್ಲಿ ಹೋಗುವಂಥದ್ದು. ಬಹುಶಃ ರೋಡಲ್ಲಿ ಹೋಗುವಾಗ ಕಲ್ಲು ಗಿಲ್ಲು ಎಲ್ಲ ಸ್ವಲ್ಪ ಚುಚ್ಚುತ್ತೆ ಕಾಲಿಗೆ. ಸ್ವಲ್ಪ ನಿಮ್ಗೆ ಏನಾದರೂ ನಡೆಯೋಕ್ಕಾಗಲ್ಲ, ಸುಸ್ತಾಗುತ್ತೆ ಅಂತಾದರೆ ಎಲ್ಲಾದರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮ್ ಮಾಡಿಕೊಂಡು ಹೊರಡಿ, ಏನು ತೊಂದರೆ ಆಗಲ್ಲ. ಒಟ್ಟಾರೆ ನೀವು ಬರೀಗಾಲಲ್ಲಿ ರಾಯರ ದರ್ಶನವನ್ನು ಪಡಿಬೇಕು. ಇದಕ್ಕೆ ಟೈಮ್ ಇಲ್ಲ, ಇಷ್ಟು ಗಂಟೆಗೆ ಹೋಗಿ ಮುಟ್ಟಬೇಕು, ನೀವು ಇಷ್ಟು ಗಂಟೆಗೆ ಹೋಗಿ ಮುಟ್ಟಬೇಕು ಅನ್ನೋದೇನಿಲ್ಲ. ನೀವು ಹೇಗೆ ನಡೆದು ಹೋದರೂ ಆಗತ್ತೆ. ರಾಯರ ದರ್ಶನವನ್ನು ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.